ಏನು ಭಾಗ್ಯ ಆಚೆ ಹೋಗ್ತಿದ್ದಾಳ? ಯಾವ ಕಡೆ? ಅದು ಮೀಟಿಂಗ್ ಇದೆ. ಅದು ಮೀಟಿಂಗ್ ಇದೆ. ದೊಡ್ಡ ಕಡೆಯಿಂದ ಕ್ಯಾಟ್ರಿಂಗ್ ಆರ್ಡರ್ ಬಂದಿದೆ. ಅಯ್ಯೋ ದೇವ್ರೆ, ಮಾವ ಫೋನ್ ಮಾಡ್ತಿದ್ದಾರೆ. ಏನ್ ಮಾತಾಡ್ದೆ ಅಂತ ಕೇಳಿದ್ರೆ ಏನ್ ಹೇಳಿ ನಾನು? ಹಲೋ ಮಾವ. ಏನಮ್ಮ ಭಾಗ್ಯ, ನಾನು ಹೇಳಿದ ವಿಷಯ ಆದಿ ಹತ್ರ ಮಾತಾಡ್ದ? ಏನಂದ ಅವನು? ಮಾವ ಇಲ್ಲ ಮಾವ, ಇನ್ನೂ ಹೇಳಲಿಲ್ಲ. ಇನ್ನೂ ಹೇಳಿಲ್ವಾ? ಮತ್ತ್ಯಾಕೆ ಅವನು ಬಾಲ ಸುತ್ತಿರೋ ಬೆಕ್ಕಿನ ತರ ಅಡ್ಡಾಡ್ತಿದ್ದಾನೆ? ಮನೆಯಲ್ಲಿ ಕೂತ್ಕೋತಾ ಇಲ್ಲಮ್ಮ, ಒಬ್ಬೊಬ್ಬನೇ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಹೌದಾ ಮಾವ? ಮಾವ, ಬಹುಶಃ ಅವ್ರಿಗೆ ನಾನು ಈ ವಿಷಯನ ಅವ್ರ ಹತ್ರ ಮಾತಾಡ್ತೀನಿ ಅಂತ ಗೊತ್ತಾಗಿರ್ಬೇಕು. ಅದಕ್ಕೆ ಏನೂ ಹೇಳಲಿಲ್ಲ ಕೇಳಲಿಲ್ಲ ಮಾವ, ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ರು. ಓ ಹೌದಾ? ನೀನು ಹೇಳಿದ್ದಾಗೋ ಸಾಧ್ಯತೆ ತುಂಬಾ ಇದೆಯಮ್ಮ. ಇಂಥ ವಿಷಯದಲ್ಲೆಲ್ಲ ತುಂಬಾ ಬುದ್ಧಿವಂತ ಅವನು. ನಾವೇನು ಹೇಳಬೇಕು ಅಂತ ಇರ್ತೀವೋ ಅದನ್ನು ಮೊದಲೇ ಊಹಿಸ್ಕೊಂಡ್ಬಿಟ್ಟಿರ್ತಾನೆ. ನೋಡು ಭಾಗ್ಯ, ಅದೇನಾದ್ರೂ ಸರಿ, ಈ ವಿಷಯನ ನೀನು ಅವನ ಹತ್ರ ಮಾತಾಡ್ಲೇಬೇಕಮ್ಮ. ಹಾ ಮಾವ, ಆದ್ರೆ ಅವ್ರ ಹತ್ರ ಈ ವಿಷಯನ ಹೇಗೆ ಮಾತಾಡ್ಲಿ, ಹೇಗೆ ಶುರು ಮಾಡ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಮಾವ. ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಯಾವುದೇ ಕಾರಣಕ್ಕೂ ಭಯ ಪಟ್ಕೋಬೇಡ ಫ್ರೆಂಡು. ನಾನು ಅವತ್ತು ಏನ್ ಹೇಳ್ದೆ ನೆನ್ಪಿಸ್ಕೊ. ಈ ಭಯದ ಸೇತುವೆ ದಾಟಿದ್ರೆ ಮುಂದೆ ಒಳ್ಳೆ ಜೀವನ ಸಿಗತ್ತೆ ಅಂತ ಹೇಳಿದೀನಿ ತಾನೆ. ನೋಡಮ್ಮ ಭಾಗ್ಯ, ನಮ್ಮೆಲ್ಲರೂ ನೆಮ್ಮದಿ ನಿನ್ ಕೈಲಿದೆಯಮ್ಮ. ಸರಿ ಮಾವ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿನಮ್ಮ. ಬೇಕಾದಾಗ್ಲಿ, ಇವತ್ತು ನೀನು ಅವಳ ಹತ್ರ ಹೇಳಲೇಬೇಕು. ನೀನು ಮೊದಲು ತಯಾರಾಗಿ ಬೇಗ ಬಾ. ಅವಳು ತಯಾರಾಗೋದಕ್ಕೆ ನಾನು ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ಅಲ್ಲ, ಭಾಗ್ಯ ಅವ್ರು ಕೇಳಿದ್ರೆ ನಾನು ಏನ್ ಹೇಳೋದು? ಒಂದ್ ಕೆಲಸ ಮಾಡೋಣ. ದೊಡ್ಡ ಕ್ಲಿಂಟು ದೊಡ್ಡ ಕಂಪನಿಯಿಂದ ಕ್ಯಾಟ್ರಿಂಗ್ ಬಂದಿದೆ, ಅದರದ್ದು ಮೀಟಿಂಗ್ ಅಂತ ಹೇಳೋಣ ಅಷ್ಟೇ. ಸರಿನಾ? ಅಯ್ಯ ಸರಿನಾ ತಪ್ಪ ನಿನ್ನನ್ನು ಕೇಳ್ತಾ ಇದ್ದೀನಿ. ನೋಡು, ನೀನ್ ಸುಮ್ಮನೆ ತಯಾರಾಗಿ ಬೇಗ ಬಾ ಅಷ್ಟೇ. ಏ ತಾಂಡವ್, ಲೇಸಿ ಈಗಿರ್ಬೇಡ, ಜಾಸ್ತಿ ಯೋಚನೆ ಮಾಡ್ಬೇಡ, ಅದನ್ನ ಬಿಟ್ಟು ಊಟ ಮಾಡು. ಶ್ರೇಷ್ಠ, ಅದು ಹಾಗಲ್ಲ. ತಾಂಡವ್ ಏನು ಹೇಳೋದ್ ಬರ್ಬೇಡ. ಕೋಪ ಬೇಜಾರು ಎಲ್ರಿಗೂ ಇರದೆ, ಅದನ್ನ ಊಟದ ಮೇಲೆ ಯಾಕೆ ತೋರಿಸ್ತಿದ್ಯಾ? ಮೊದ್ಲು ಊಟ ಮಾಡು, ಮಿಕ್ಕಿದ ಆಮೇಲೆ ಮಾತಾಡೋಣ. ತಗೋ. ಇವಾಗ ಹೇಳು, ಏನಾಯ್ತು ನಿನ್ಗೆ? ನನ್ಗಂತೂ ಬೇರೆ ಯಾವ ಆಪ್ಷನ್ ಕಾಣಿಸ್ತಾನೆ ಇಲ್ಲ. ಅಮ್ಮಂಗೆ ಹೇಗೆ ಕನ್ವಿನ್ಸ್ ಮಾಡ್ಬೇಕು ನನಗಂತೂ ಗೊತ್ತಿಲ್ಲ. ಅಮ್ಮನೇ ಒಪ್ಲಿಲ್ಲ ಅಂದ್ಮೇಲೆ ಅಪ್ಪ ಖಂಡಿತವಾಗ್ಲೂ ಒಪ್ಪಲ್ಲ. ನನಗೆ ಯಾಕೋ ಜೈಲೇ ಗತಿ ಅನಿಸ್ತಿದೆ. ನಾನೇನಾದ್ರೂ ಜೈಲಿಗೆ ಹೋಗ್ಬಾರ್ದು ಅಂತಂದ್ರೆ ಅವ್ರು ಹೇಳ್ದಾಗ ಈ ಮನೇನ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ಏ ತಾಂಡವ್, ನಿನ್ ಸ್ಟೂಪಿಡ್ ತರ ಮಾತಾಡಬೇಡ. ನಿಂಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ನೋಡು ತಾಂಡವ್, ನಾವ್ ಭಯ ಪಡ್ಬೇಕಾಗಿರೋ ಯಾವ ಅವಶ್ಯಕತೆನೂ ಇಲ್ಲ. ತಾಂಡವ್ ನೋಡು, ನಾವೆಲ್ಲಾ ಕಡೆ ವಿನ್ ಆಗ್ತಾ ಬರ್ತಾ ಇದೀವಿ, ಅದಕ್ಕೆ ಅವ್ರಿಗೆ ಭಯ ಹುಟ್ಟುತ್ತಾ ಇದೆ. ಅದಕ್ಕೆ ಅವ್ರು ಈ ತರ ಎಲ್ಲ ಗಿಮಿಕ್ ಮಾಡ್ತಿದ್ದಾರೆ. ಅವ್ರು ಇದನ್ನೆಲ್ಲ ಮಾಡ್ತಿದ್ದಾರೆ ಅಂದ್ರೆ ನಾವ್ ಸರಿಯಾದ ದಾರಿಲಿ ನಡೀತಿದೀವಿ ಅಂತ ಅರ್ಥ. ಸರಿ ದಾರಿನೋ ತಪ್ಪು ದಾರಿನೋ ನನಗೆ ಗೊತ್ತಿಲ್ಲ ಶ್ರೇಷ್ಠ. ಬಟ್
ಇದೇ ನಮ್ಮ ಎಂಡ್ ಆಗ್ಬಿಡತ್ತ ಅಂತ ಭಯ ಆಗ್ತಿದೆ. ಏ ತಾಂಡವ್, ಕೆನ್ ಯು ಸ್ಟಾಪ್ ಇಟ್? ಜೈಲು ಜೈಲು ಅಂತ ಯಾಕೆ ಬರೀ ನೆಗೆಟಿವ್ ಆಗೇ ಮಾತಾಡ್ತಿದ್ಯಾ? ಮೊದ್ಲು ಹಾಗೆ ಹೇಳೋದನ್ನ ನಿಲ್ಸು. ಏ ತಾಂಡವ್, ನನ್ನ ಹತ್ರ ಒಂದು ಐಡಿಯಾ ಇದೆ. ನೀನ್ ಮೊದ್ಲು ಊಟ ಮಾಡು, ನಾನು ಆಮೇಲೆ ಹೇಳ್ತೀನಿ. ಅಯ್ಯೋ ಫ್ರೆಂಡು, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ ನೀನು. ಅಯ್ಯೋ ರಾಜ್ಕುಮಾರ್ ಅಂತರ ಕಾಣ್ತಿದ್ಯಾ ನನ್ನ ಫ್ರೆಂಡು ಅಂದ್ರೆ. ಆಮೇಲೆ ಭಾಗ್ಯನೂ ಅಷ್ಟೇ, ತುಂಬಾ ಚೆನ್ನಾಗಿ ತಯಾರಾಗಿದ್ದಾಳೆ. ಅಯ್ಯೋ ನೀನ್ ನಾಚ್ಕೋತಿದ್ಯಾ ಫ್ರೆಂಡು. ಆಹಾ, ಈಗ್ಲೇ ನಿನ್ ಪ್ರೀತಿ ಹೇಳ್ಕೊಂಡ್ಬಿಡ್ತೀಯಾ ಗೆಳತಿ? ಬಾ ಫ್ರೆಂಡ್. ಅರೆ ಅದೇ ಸರ್ಪ್ರೈಸು, ಇಷ್ಟೊತ್ತಲ್ಲಿ ಬಂದಿದ್ಯಾ? ಅದು ಸೂಟ್ ಗಿಟ್ ಹಾಕೊಂಡು. ಏನ್ ಅಂಕಲ್, ಫುಲ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀರಾ? ಹೊರಗಡೆ ಹೋಗ್ತಾ ಇದ್ದೀರಾ? ಹೌದು ಹೌದು, ನನ್ನ ಫ್ರೆಂಡು ಮತ್ತೆ ಭಾಗ್ಯ ಹೋಗ್ತಾ ಇದ್ದಾರೆ. ಏನು ಭಾಗ್ಯ ಆಚೆ ಹೋಗ್ತಿದ್ದಾಳ? ಯಾವ ಕಡೆ? ಅದು ಮೀಟಿಂಗ್ ಇದೆ, ದೊಡ್ಡ ಕಡೆಯಿಂದ ಕ್ಯಾಟ್ರಿಂಗ್ ಆರ್ಡರ್ ಬಂದಿದೆ. ಅದರದ್ದು ಮೀಟಿಂಗ್ ಇದೆ. ಅವ್ರು ತುಂಬಾ ಶ್ರೀಮಂತರಂತೆ, ಡೈಲಿ ಕ್ಯಾಟ್ರಿಂಗ್ ಬೇಕಂತೆ. ಅದಕ್ಕೆ ಆದಿಗೂ ಭಾಗ್ಯ ಇಬ್ರು ಒಟ್ಟಿಗೆ ಹೋಗಿ ಮೀಟಿಂಗ್ ಹೋಗ್ಬೇಕು ಅಲ್ವಾ ಫ್ರೆಂಡ್? ಹೌದು ಹೌದು ಫ್ರೆಂಡ್, ಇನ್ನೇನ್ ಭಾಗ್ಯ ಬಂದ್ಬಿಡ್ತಾಳೆ. ಭಾಗ್ಯ ಬೇಗ ಬಾಮ್ಮ, ತಡ ಆಗ್ತಿದೆ. ಅಮ್ಮ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ. ಭಾಗ್ಯ ದೇವತೆ ತರ ಕಾಣ್ತಾ ಇದೀಯ. ಸರಿ ಸರಿ, ಹೊರಡಿ, ಇಬ್ರು ಹೊರಡಿ, ತಡ ಆಗತ್ತೆ. ದೇವ್ರೆ, ಇವತ್ತೊಂದ್ ದಿವ್ಸ ನಾನು ಅನ್ಕೊಂಡಿದ್ದ ಆಗ್ಲಿ ದೇವ್ರೆ. ಇವಾಗ ಭಾಗ್ಯ ಹತ್ರ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಛೇ, ನನ್ನ ಲೈಫಲ್ಲೇ ಇಷ್ಟು ಭಯ ಯಾವತ್ತೂ ಆಗಿರ್ಲಿಲ್ಲ. ಆದಿವ್ರೆ, ಯಾರೋ ದೊಡ್ಡ ಕ್ಲೈಂಟ್ ಅಂತ ಹೇಳ್ತಾ ಇದ್ರು ಅತ್ತೆ. ಯಾರದು? ಇದ್ದಕ್ಕಿದ್ದ ಹಾಗೆ ಮೀಟಿಂಗ್ ಫಿಕ್ಸ್ ಮಾಡ್ಬಿಟ್ರಾ? ಹಾ ಹೌದು ಭಾಗ್ಯ. ಯಾರದು? ಭಾಗ್ಯ, ಎಲ್ಲ ಎಲ್ಲ ಗೊತ್ತಾಗತ್ತೆ ಬನ್ನಿ. ಹೇಗೂ ಆ ಕ್ಲೈಂಟ್ ಇರೋ ಜಾಗಕ್ಕೆ ಹೋಗೋವರೆಗೂ ಸಮಯ ಇದೆ ಅಲ್ವಾ? ಕಾಮತ್ ಮಾವ ಹೇಳಿರೋ ವಿಷಯನ ಆದಿ ಅವ್ರಿಗೆ ಹೇಳ್ಬಿಡ್ಲಾ? ಹಾಗೇನಾದ್ರೂ ಹೇಳಿದ್ರೆ
ಇವ್ರು ಮೂಡ್ ಆಫ್ ಆಗ್ಬಿಡ್ಬೋದಾ? ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲ ಇಲ್ಲ, ನಾನ್ ಮಾತಾಡದೆ ಇದ್ರೆ ಮಾವ ನನ್ ಮೇಲೆ ಇಟ್ಟಿರೋ ನಂಬಿಕೆನ ನಾನೇ ಹಾಳು ಮಾಡ್ದಾಗತ್ತೆ. ಅದೇನಾದ್ರೂ ಆಗ್ಲಿ, ಆದಿಯವ್ರ ಹತ್ರ ಮಾತಾಡಿ ಅವ್ರನ್ನ ಮದ್ವೆಗೆ ಒಪ್ಪಿಸ್ತೀನಿ. ಹೌದು, ನಾನೇನಾದ್ರೂ ಹೇಳಿದ್ಮೇಲೆ ಆದಿಯವರು ಮದ್ವೆ ಬೇಡವೇ ಬೇಡ ಅಂತ ಹೇಳ್ಬಿಟ್ರೆ ನಾನೇನ್ ಹೇಳಿ? ಭಾಗ್ಯ ಅವ್ರ ಹತ್ರ ಹೇಗ್ ಮಾತಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ಅವ್ರ ಮನ್ಸಲ್ಲಿ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂದ್ರೆ ಇರೋ ಫ್ರೆಂಡ್ಶಿಪ್ನು ಕಳ್ಕೊತೀನಿ ಅಲ್ವಾ? ಹಾಗಂತ ನಾನು ಹೇಳ್ದೇ ಇದ್ರೆ ನನ್ ಮನ್ಸ್ ಕೇಳಲ್ಲ. ಏನ್ ಮಾಡ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ. ಆದಿಯವ್ರೆ, ಏನಾಯ್ತು? ಯಾಕೆ ಇಷ್ಟೊಂದು ಬೆವರ್ತಾ ಇದೀರಿ? ಅದು ಸೆಕೆ ಸೆಕೆ ಆಗ್ತಿದೆ ಭಾಗ್ಯ. ಏನು ಸೆಕೆನಾ? ಇವಾಗ ಬೆಂಗಳೂರಲ್ಲಿ ಅದು ರಾತ್ರಿ ಹೊತ್ತಲ್ಲಿ ಸೆಕೆ ಅಂತ ಹೇಳ್ತಿರೋ ಏಕೈಕ ವ್ಯಕ್ತಿ ನೀವೇ ಅನ್ಸುತ್ತೆ. ಅಜ್ಜಿ, ಅಮ್ಮ 12 o'clock ಮುಂಚೆ ಬರ್ತಾಳೆ ತಾನೆ? ನಾನ್ ವಿಶ್ ಮಾಡ್ಬೇಕು. ಅಜ್ಜಿ ಬರ್ತಾಳೆ ಬರ್ತಾಳೆ ಬರ್ತಾಳೆ. ಮೀಟಿಂಗ್ ಅಂದ್ರೆ ಇಷ್ಟೊತ್ತಾಗತ್ತ ಮೀಟಿಂಗು? ನಾನ್ ಇವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಬರ್ತಾಳೆ, ಇನ್ನೇನ್ ಬಂದ್ಬಿಡ್ತ. ನಿಮ್ಗೇನ್ರಿ ಆಯ್ತು? ಮುಖ ಯಾಕೆ ಉಪ್ಪಂತ ಊದಿಸ್ಕೊಂಡ್ ಕೂತಿದ್ದೀರಾ? ಇನ್ನೇನ್ ಮಾಡ್ಲಿ ಬಿಕ್ತಿಯಮ್ಮ, ಮನೆ ಹೆಣ್ಮಗಳನ್ನ ಇಷ್ಟೊತ್ತಿಗೆ ಬೀದಿಲಿ ಕಳ್ಸಿದಿರಲ್ಲ. ಅಲ್ಲ, ನಾಳೆ ಹೋಗಿದ್ರೆ ಏನಾಗ್ತಿತ್ತು ನಿಮ್ಗೆ? ನೋಡಿ ಸುನಂದ, ಕೆಲಸ ನಮ್ಮನ್ನು ಹುಡ್ಕೊಂಡ್ ಬಂದಿದೆ, ನಾವದನ್ನ ಕಾಲಿಂದ ಒದಿಬಾರ್ದು, ಅದು ತಪ್ಪಾಗತ್ತೆ. ಅದಕ್ಕೆ ಕಳ್ಸಿದ್ನಪ್ಪ. ನೋಡಿ ಸುನಂದ, ನೀವು ನನ್ ಸೊಸೆ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಅವಳು ಬರ್ತಾಳೆ.